ಲವ್ ಸೋಮ, ಯಾಕಲ ಬೇಜಾರಾಗಿದೆ? ಏನಿಲ್ಲ ಕಲ, ನಮ್ಮ ದೇವ್ರ ಸತ್ಯ ನಮ್ಗೆ ಗೊತ್ತಿಲ್ವೇನ್ಲ? ಎಷ್ಟೋ ಡಾಕ್ಟ್ರಿಗೆ ತೋರಿಸಿದ್ರು ಸರಿ ಹೋಗ್ದಿರೋ ಕತ್ತು ಸರಿ ಹೋಗೈತೆ. ಹೆಂಗ್ ಖುಷಿಯಾಗಿರ್ಬೇಕು, ಅದು ಬಿಟ್ಬಿಟ್ಟು ಯಾಕಲ ಹಿಂಗಿದ್ದಿಲ್ಲ? ನೀನು ಹೇಳ್ದಂಗೆ ಕುತ್ತಿಗೆನೋ ಸರಿ ಆಗದೆ, ಖುಷಿನೇ ಐತೆ. ಈಗ ಕುತ್ತಿಗೆನ ಕುಣಿಸ್ಬೋದು. ಹೆಂಗೆ ಕುಣಿಸ್ಬೋದು ಅಂದರೆ ನೆಲ ಡೊಂಕಿದ್ರೂ ಕುಣಿಸ್ಬೋದು ಅನ್ನಿಸ್ತೈತೆ. ನಡಿ ಮತ್ತೆ ಇದೇ ಖುಷಿಗೆ ಬೆಂಗಳೂರಿಗೆ ಹೋಗಿ ಬರುಮ. ಬೆಂಗಳೂರಿಗೆ ಯಾಕೆ? ಲವ್, ಈ ಹುಡುಗಿರ್ಗಾದ್ರೆ ಸೀರೆನ ಉಡ್ಸೇ ನೋಡ್ಬೇಕು, ಮ್ಯಾಟ್ರನ್ನ ಬುಡ್ಸೇ ಹೇಳ್ಬೇಕು. ಆದ್ರೆ ಗಂಡು ಮಕ್ಳು ಹಂಗಲ್ಲ ಕಲ. ಅಂದ್ರೆ ಸುಬ್ಬಕ್ಕನ್ ರಾಗ ಅಂತಾನೆ ಗೊತ್ತಾಗೋಯ್ತದೆ. ಪರ್ಸು, ನೀನು ಸರಿ ಗಮ ಪದನಿಸ ಅಂದ್ರೂ ನಂಗೆ ಅರ್ಥ ಆಯ್ಕಿಲ್ಲ. ಅದೇನು ಅಷ್ಟು ಬುಡ್ಸಿ ಹೇಳು. ಲೈ ನಡಿಲ ಮಸಾಜ್ ಮಾಡಿಸ್ಕೊಬರುಮ. ವಿ ಐ ಪಿ ಟ್ರೀಟ್ಮೆಂಟ್ ಅಂತೆ ಕಲ. ರಾಜುನ್ ಥರ ಕೂರಿಸಿ ಮಸಾಜ್ ಮಾಡಿ ಕಳ್ಸಾರಂತೆ. ನಮ್ಮ ಹುಡುಗಂದೆ ಒಂದು ಪಾರ್ಲರ್ ಅದೇ, ನಡಿ ಹೋಗುಮ. ಇಲ್ಲ ಪರ್ಸು, ನಾನು ಮನೆಯಿಂದ ಆಚೆ ಎಲ್ಲಿಗೂ ಬರೋಕ್ಕಿಲ್ಲ. ಯಾಕ್ಲಾ? ಮನೆಯಿಂದ ಹೊರಗೆ ಹೋದ್ರೆ ಅದೇ ಮಾರಿಗುಡಿಲಿ ಬೆತ್ತ ತೊಗೊಂಡು ಹೊಡೆದಿದ್ರಲ್ಲ ದೇವರು, ಅದನ್ನೇ ಆಡ್ಕೊಂಡು ಜನ ಎಲ್ಲ ನಗ್ತಾರೆ. ಅದಕ್ಕೆ ನಾ ಬರೋಕ್ಕಿಲ್ಲ. ಸರಿ, ಹಂಗಾರೆ ನಾಟಿ ಕೋಳಿನ ಮಿಸಿನ ಮನೆಗೆ ಕರೆಸ್ತೀನಿ, ನಡಿ ಅಲ್ಲಿಗೆ ಹೋಗುಮ. ಮಿಸಿನ ಮನೆಗೆ ಹೋಗ್ಬೇಕು ಅಂದ್ರೂ ಹಂಗೆ ಊರ ದಾರಿಲೇ ಹೋಗ್ಬೇಕು. ಆದ್ರೂ ನಾಟಿ ಕೋಳಿ ಅಂದ್ರೂ ನಂಗೆ ಸಾನೇ ಇಷ್ಟ. ಈ ಕೈಗೆ ಈಜಿಯಾಗಿ ಸಿಗೋ ಫಾರಂ ಕೋಳಿಗಿಂತ ಅಟ್ಟ ಹಚ್ಕೊಂಡು ಓಡಾಡಿ ಫೀಲ್ಡಲ್ಲಿ ಹಿಡಿತೀವಲ್ಲ, ಆ ನಾಟಿ ಕೋಳಿ ರುಚಿನೇ ಬ್ಯಾರೆ. ಸುಮ ಪರವಾಗಿಲ್ಲ ಕಲ, ಬರೀ ಕತ್ ಸರಿ ಹೋಗೋದೆ ಅಂದ್ಕೊಂಡಿದ್ದೆ, ಜೊತೆಗೆ ಬುದ್ಧಿನೂ ಸರಿ ಹೋಗೋದೆ. ಆದರೆ ಈ ನಾಟಿ ಕೋಳಿಗಳು ಅಷ್ಟು ಈಸಿಯಾಗಿ ಸಿಗೋಕ್ಕಿಲ್ಲ ಕಲ. ಕಾಲ ಚೇಂಜ್ ಆಗ್ಬಿಟ್ಟಿದೆ, ಎಲ್ರ ಕೈಲೂ ಮೊಬೈಲ್ ಅದೇ. ಒಂಚೂರು ವಿಷಯ ಲೀಕ್ ಆದರೂ ವೈರಲ್ ಆಗ್ಬಿಡ್ತೀವಿ. ಏನು ಮಾಡೋಣ? ಆದರೆ ಒಂದು ಮ್ಯಾಟ್ರ್ ಐತೆ. ನಮ್ಮ ಮನೆಗೆ ಹೊಸ್ದಾಗಿ ಒಬ್ಳು ಕೆಲಸದವಳು ಬಂದವಳು ಕಲ. ಹೆಂಗವಳೆ ಅಂದಿಲ್ಲ, ಈಗ ತಾನೇ ಬಳ್ಳಿಯಿಂದ ಕಿತ್ತಿರೋ ಫ್ರೆಶ್ ಆಗಿರೋ ಎಳೇ ಸೌತೆಕಾಯಿ ಇದ್ದಂಗೆ ಅವಳೆ. ತಿಂದರೆ ಬಾಡಿಗೂ ತಂಪು, ಮನ್ಸಿಗೂ ತಂಪು. ಪರ್ಸು, ನೀನು ಹೇಳ್ತಿದ್ರೆ ಹಂಗೆ ಬಾಯಿನಾಗೆ ನೀರು ಬರ್ತೈತೆ ಕಲ. ಹಂಗೆ ಕಲ, ಹಂಗೆ ನಾವು ಖುಷಿಯಾಗಿರ್ಬೇಕು. ಆದ್ರೆ ಈ ವಾರ ಕೋಳಿನ ನಾನಿಡಿಮ ಅಂದ್ಕೊಂಡಿದ್ದೆ, ಆದರೆ ನನಗೆ ಫ್ರೆಂಡ್ ಮುಖ್ಯ ಕಲ. ನೀನು ಚೆನ್ನಾಗಿರ್ಬೇಕು. ಅವಾಗುಂಡು ನನ್ಗೆ ಕ್ಷಮಿಸ್ಬಿಡವ. ಅದಕ್ಕೆ ಮಾವ ಹೇಳೋದು, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ. ತಂಗಿರಿಸಿ ಅಲ್ವಾ, ನನ್ನ ಬುದ್ಧಿ ನನ್ನ ಮಾತು ಕೇಳೋಕ್ಕಿಲ್ಲ ನೋಡು. ನಾನು ಸೀನನ್ ಬಗ್ಗೆ ತಿಳ್ಕೊಂಬಿಟ್ಟೆ. ಮೊದಲು ಸೀನನ್ ಕ್ಷಮೆ ಕೇಳಬೇಕು. ಮಾರಪಣ, ಸೀನ ಇಲ್ಲ ಅವನೇ. ಅಯ್ಯಯ್ಯೋ, ನನ್ನ ಫೋನಿನ ಚಾರ್ಜರೇ ತಗೊಳ್ಳಿಲ್ವಲ್ಲ. ಅದು ತೋಟದ ಕಡೆ ಹೋಗಿದ್ರು, ಆ ಹಿತ್ಲಿಂದ ಒಳಗಡೆ ಬರ್ತಾ ಇದ್ದಾರೆ ಅನ್ಸತ್ತೆ. ಸೀನಾ, ಸೀನಾ, ಆಫ್ಟರ್ ಆಲ್ ಒಂದು ಸಿಪಿನ್ ಚಾರ್ಜರ್ಗೋಸ್ಕರ ಸೀನಾ ಬಲಿಯಾಗೋದ ಅಂತ ಆಗುತ್ತಲ್ಲಪ್ಪ. ಗುಂಡು ಸೀನನ್ ತುಂಬ ವಹಿಸ್ಕೊಂಡು ಬರ್ತಿದ್ಲು, ಆದರೆ ಅವಳ ಮಾತಲ್ಲಿದ್ದ ಕಾನ್ಫಿಡೆನ್ಸು ಅವಳ ಎಕ್ಸ್ಪ್ರೆಷನಲ್ಲಿ ಇರಲಿಲ್ಲ. ನಿಜ ಅಂತ ನಂಬಕ್ಕೂ ಆಗ್ತಿಲ್ಲ. ಏನಾಗಿರ್ಬೋದು? ಮಾರು, ನಾನೀಗ ನಿಂಗೆ ಪಟ್ ಅಂತ ಒಂದು ಪ್ರಶ್ನೆ ಕೇಳ್ತೀನಿ, ತಟ್ ಅಂತ ಉತ್ತರ ಹೇಳ್ಬೇಕು. ಕೇಳು ಮಾವ. ಪಾರು, ನೀನು ಪ್ಯಾಂಟು ಶರ್ಟು ಹಾಕೊಂತೀಯಾ? ಹುಡ್ಗಿರ್ ಹಾಕೊಳ್ಳೋದನ್ನ ಶರ್ಟು ಅಂತ ಹೇಳಲ್ಲ, ಟಾಪು ಅಂತ ಹೇಳ್ತಾರೆ. ಅದಕ್ಕೆ ಪ್ಯಾಂಟು ಟಾಪ್ ಹಾಕೋತೀಯಾ ಅಂತ ಕೇಳಬೇಕು. ಹಂಗ ಸರಿ, ನೀನು ಪ್ಯಾಂಟು ಟಾಪ್ ಹಾಕತ್ತೀಯಾ? ಇಲ್ಲ ಮಾವ, ನಂಗೇನೋ ಆ ಥರ ಬಟ್ಟೆ ಹಾಕಕ್ಕೆ ಇಷ್ಟ ಆಗಲ್ಲ. ಕಾಲೇಜಲ್ಲಿ ನಾನು ಓದುವಾಗ ಫಸ್ಟ್ ಟೈಮಲ್ಲಿ ಹಾಕಿದ್ ನೆನಪು, ಆಮೇಲೆ ಹಾಕ್ಲೇ ಇಲ್ಲ. ಹಂಗಾರೆ ನಾನು ಪ್ಯಾಂಟು ಶರ್ಟು ಹಾಕೊಂಡ್ರೆ ಹೆಂಗಿರ್ತೈತೆ? ಇದೇನು ಮಾವ ಇಷ್ಟೊತ್ತಲ್ಲಿ ಇಂಥ ಪ್ರಶ್ನೆ? ಒತ್ತು ಕೇಳ್ಕೊಂಡ್ ಬರಕ್ಕಿದೇನು ತುತ್ತೋ ಇಲ್ಲ ಮುತ್ತೋ ಪ್ರಶ್ನೆ ಬರೋ. ಮತ್ತಿನ್ನೇನು ನೋಡ್ ಬಂತು ಈ ಪ್ರಶ್ನೆ ಮಾವ?
ನನಗೆ ಪ್ಯಾಂಟು ಟಾಪ್ ಹಾಕೋತೀಯ ಅಂತಿದ್ಯಾ, ನಿನ್ಗೆ ಪ್ಯಾಂಟು ಶರ್ಟು ಅಂತಿದ್ಯಾ? ಅದು ಆ ಸೀನಾ ನಮ್ಗೆ ಬೆಳಿಗ್ಗೆ ಯಾವುದೋ ಒಂದು ಕಂಪ್ಯೂಟರ್ನಾಗೆ ಅದಂತ ಗಿಯ ಅನ್ಕೊಂಡು ಒಂದು ಹಾಡು ತೋರಿಸಿದ್ನಲ್ಲ, ಅದ್ರಾಗೆ ಒಂದು ಹಾಡಿತ್ತಲ್ಲ, ಸುಸು ನಿನ್ನ ಕೆನ್ನೆಯಿಂದಿ ಕಾಡಿಸೋ ಸಾಬಗೆ ಕಸುಬು ಬೇಕಿದೆ ಅಂತ. ಅದಕ್ಕೆ ಅದ್ರಾಗಿದ್ದಂಗೆ ನಾನ್ ಪ್ಯಾಂಟು ಸೊಲ್ಟು ಹಾಕೊಂಡು ನೀನು ಈ ಟಾಪು ಪ್ಯಾಂಟು ಹಾಕೊಂಡು ಒಂದು ಈಡಿಯೋ ಮಾಡಿದ್ರೆ ಹೆಂಗಿರ್ತೈತೆ ಅಂತವ. ಓಹೋ, ತಾವೀಗ ರೊಮ್ಯಾಂಟಿಕ್ ಮೂಡಲ್ಲಿದ್ದೀರೋ? ಇಲ್ಲಪ್ಪ ಮಾವ, ನಿಂಗೆ ಅದೆಲ್ಲ ಸೆಟ್ ಆಗಲ್ಲ. ನೀನೊಂಥರ ಮಾಸ್ ಮಾವ, ಮಾಸು. ಪ್ಯಾಂಟು ಶರ್ಟು ಹಾಕೊಳ್ಳೋ ಗಿರಾಕಿನೇ ಬೇರೆ, ನೀನೇ ಬೇರೆ. ನೀನೊಂಥರ ರವಿಚಂದ್ರನು. ಕರೆಕ್ಟ್. ಅದೇ ನೋಡು, ಅವ್ರ ಅಣ್ಣಯ್ಯ ಸಿನಿಮಾನಲ್ಲಿ ಪಂಚೆ ಎತ್ಕೊಂಡು ಫೈಟ್ ಮಾಡುವಾಗ ಮಾಸ್ ಇರ್ತಿತ್ತಲ್ಲ, ಅದು ನೀನು ಅಲ್ವಾ? ಗೊಂಬೆ ಗೊಂಬೆ, ಗೊಂಬೆ ಗೊಂಬೆ, ನಿನ್ನ ಮುದ್ದ ಆಡಬೇಕು ನನ್ನ ಗೊಂಬೆ, ಜೊತೆ ಉಂಡಾಡಬೇಕು ನನ್ನ ಗೊಂಬೆ. ಅಲ್ಲ, ಆಡೋ ಸಂದಾಗೈತೆ ಅಂತ ಹೇಳಕ್ ಬಂದೆ. ರಾಯರಿಗೆ ನಾವಿಬ್ರು ಈಗ ಒಂದು ಡ್ಯುಯೆಟ್ ಆಡ್ಬೇಕು ಅಂತ ಅನ್ಸ್ತಿದ್ಯಾ? ಇಲ್ಲ ಮ್ಯಾಮ್. ಸುಳ್ಳು ಹೇಳ್ಬೇಡ. ನೋಡು, ಅನ್ಸಿದ್ದನ್ನ ಪಡ್ಕೋಬೇಕು, ಇಲ್ಲ ಅಂದ್ರೆ ನಂತರ ಕಿತ್ಕೊಂಡ್ಬಿಡ್ಬೇಕು. ಏನ್ ಕಿತ್ಕೋಬೇಕು? ಮುತ್ತಿನ.